ಒಂದು ತುಂಬಿದ ಬಸ್ನಲ್ಲಿ ಎಲ್ಲ ಪ್ರಯಾಣಿಕರು ಯಾತ್ರೆಗೆಂದು ಹೋಗ್ತಾ ಇರ್ತಾರೆ. ಆವಾಗ ಹೋಗಬೇಕಾದ್ರೆ ರಸ್ತೆಯಲ್ಲಿ ಬಸ್ ಅಪಘಾತ ಸಂಭವಿಸುತ್ತಾ ಬಚಾವಾಗುತ್ತೆ. ಹಾಗೆ ಬಸ್ ಮತ್ತೆ ಮುಂದೆ ಹೋಗುತ್ತೆ. ಅಲ್ಲಿ ಸಿಡಿಲು ಗುಡುಗು ಮಿಂಚ್ತಾ ಇರುತ್ತೆ. ಆವಾಗ ಬಸ್ನಲ್ಲಿರುವ ಪ್ರಯಾಣಿಕ ಒಬ್ಬ ಎದ್ದು, ಅರೆ, ಈ ನಮ್ಮ ಯಾತ್ರಿಗಳಲ್ಲಿ ಒಬ್ಬನು ಯಾರೋ ಪಾಪಿ ಇದ್ದಾನೆ, ಅವನಿಂದಾಗಿ ಇಷ್ಟೆಲ್ಲ ತೊಂದರೆಗಳು ಅನುಭವಿಸಬೇಕಾಗ್ತಾ ಇದೆ. ಆ ಪಾಪಿ ಯಾರು ಎಂದು ಹಿಡಿಬೇಕಾದರೆ ನಾನು ಒಂದು ಪರೀಕ್ಷೆ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾನೆ. ಅವಾಗ ಎಲ್ಲರೂ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಬಸ್ ಒಂದು ಕಡೆ ನಿಲ್ಲಿಸಿ ಅಲ್ಲಿ ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ಒಂದು ಮರ ಇರುತ್ತೆ. ಆ ಮರಕ್ಕೆ ಹೋಗಿ ಒಬ್ರು ಹೋಗಿ ಆ ಮರಕ್ಕೆ ಮುಟ್ಟಿ ವಾಪಸ್ ಬರಬೇಕು. ಯಾರು ಪಾಪಿ ಇರ್ತಾರೆ ಅವ್ರ ಮೇಲೆ ಸಿಡಿಲು ಬೀಳುತ್ತದೆ ಅಂತ ಹೇಳುತ್ತಾನೆ. ಆವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಆ ಗಿಡವನ್ನು ಮುಟ್ಟಿ ವಾಪಸ್ ಬಂದು ಬಸ್ನಲ್ಲಿ ಕುಳ್ಕೊಳ್ತಾರೆ. ಆದರೆ ಲಾಸ್ಟ್ ಒಬ್ಬ ಮುದುಕ ಆ ಬಸ್ನಲ್ಲಿ ಇರುತ್ತಾನೆ. ಅವನು ತುಂಬ ಹೆದರಿಕೆಯಿಂದ ಕುಳಿತಿರ್ತಾನೆ. ಆವಾಗ ಎಲ್ಲರ ದೃಷ್ಟಿ ಅವನ ಮೇಲೆ ಇರುತ್ತೆ. ಅರೆ, ಇವನು ಹೋಗೋಕ್ಕೆ ಹೆದರ್ತಾ ಇದ್ದಾನೆ ಅಂದಮೇಲೆ ಇವನೇ ಪಾಪಿ ಇರಬೇಕು ಅಂತ ಎಲ್ಲರ ಒತ್ತಾಯದಿಂದ ಅವನನ್ನು ಬಸ್ಸಿಂದ ಕೆಳಗಿಳಿಸಿ ಆ ಗಿಡವನ್ನು ಮುಟ್ಟಿ ಬರಲು ಹೇಳುತ್ತಾರೆ. ಆಗ ಆ ಮುದುಕ ಆ ಗಿಡವನ್ನು ಮುಟ್ಟುತ್ತಿದ್ದಂತೆ ಇಲ್ಲಿ ಬಸ್ನಲ್ಲಿ ಸಿಡಿಲು ಬೀಳುತ್ತದೆ. ಅಂದರೆ ಇದರ ಅರ್ಥ ಏನು? ನಾವು ಇನ್ನೊಬ್ಬರ ಬಗ್ಗೆ, ಪಾಪಿ ಪುಣ್ಯಗಳ ಬಗ್ಗೆ ಮಾತನಾಡುವ ಮೊದಲು ನಮ್ಮೊಂದಿಗೆ ಪ್ರಾರಂಭಿಸೋಣ. ಯಾರು ಪಾಪಿಯಲ್ಲ, ಯಾರು ಪುಣ್ಯವಂತರಲ್ಲ. ಅವರವರ ಕರ್ಮ ಅವರವರಿಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಥ್ಯಾಂಕ್ ಯು.